7 ಬೆಳಗಾವಿ ನ್ಯೂಸ್ಗೆ ಸ್ವಾಗತ. ನಾನು ಸತೀಶ್. ಮೊನ್ನೆ ತಾನೇ ನಡೆದ ಉಪಚುನಾವಣೆಯಲ್ಲಿ ನಿಡಗುಂದಿ ಗ್ರಾಮ ಪಂಚಾಯತ್ ವಾರ್ಡ್ ನಂಬರ್ 8 ರಾಯಬಾಗ್ ರೈಲ್ವೆ ಸ್ಟೇಷನ್ನಲ್ಲಿ ಆಯ್ಕೆಯಾದಂಥ ಅಮರ್ ಸನದಿ ಅವರು ಶಿವರಾಜಣ್ಣ ಪಾಟೀಲ್ ಅವರ ನೇತೃತ್ವದಲ್ಲಿ ಫುಡ್ ಕಿಟ್ಗಳ ವಿತರಣೆಯನ್ನು ಮಾಡಲಾಯಿತು. ಈ ಒಂದು ಸಂದರ್ಭದಲ್ಲಿ ಇರ್ಫಾನ್ ತಾಂಬುಳಿ, ರಶೀದ್ ತಾಂಬುಳಿ ಮತ್ತು ದೇವಾನಂದ್ ದೊಡ್ಮನಿ, ಮಾಂತೇಶ್ ದೊಡ್ಮನಿ, ಸದಾಶಿವ್ ದೊಡ್ಮನಿ ಅವರು ಉಪಸ್ಥಿತರಿದ್ದರು. ಮತ್ತು ಲಾಕ್ಡೌನ್ ಮುಗಿದ ಬಳಿಕ ಯಾರೂ ಇಲ್ಲೇ ಸಮೀಪ ಯಾರೂ ಬಂದಿಲ್ಲ. ಯಾವ ಸರ್ಕಾರದವ್ರು ಬಂದಿಲ್ಲ, ಯಾರು ಪ್ರತಿನಿಧಿ ಬಂದಿಲ್ಲ, ಯಾರು MP MLA ಯಾರೂ ಬಂದಿಲ್ಲ. ಆದರೂ ಮೊನ್ನೆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಇವು ಅಮರ ಸನದಿಯವರ ಟಿಮ್ಮ ಈ ತಾಂಬೋಳಿ ಅವರ ನಮ್ಮ ಇರ್ಫನ್ನ ಅವರ ಕರ್ಕೊಂಡು ಹೋಗಿ ಅವರು ಭಾಳ ವಿಚಾರ ಮಾಡಿ. ಆದರೆ ಅವ್ರಿಗೆ ಸರ್ಕಾರದ ಒಂದು ಅಧಿಕಾರ ಬೇಕಾಗಿತ್ತು. ಸರ್ಕಾರದ ಅಧಿಕಾರ ಇತ್ತಂದ್ರೆ ಈ ಬಡವ್ರನ್ನ ಮೊದಲು ಸುಧಾರಣೆ ಮಾಡೋದು ವಿಚಾರ ಐತೆ. ಅವ್ರಿಗೇನ ರೊಕ್ಕ ಗಳಿಸೋದ ಮಾಡೋದ ಇನ್ನೊಬ್ಬರ ಗತೆ ಆಸೆ ಇಲ್ಲ. ಅವ್ರಿಗೆ ದುಡ್ಡ ಆಸ್ತಿ ಅಂತಸ್ತ ಎಲ್ಲ ದೇವ್ರು ಕೊಟ್ಟನು. ಬಡವ್ರ ಜನರ ಮ್ಯಾಗ ಭಾಳ ಭಕ್ತಿ ಐತಿ. ಶಿವರಾಜನ್ನ ಆದೇಶ ಒಂದೇನು ಹೇಳಿವ್ರ, ನೀವು ಇಲೆಕ್ಷನ್ದಲ್ಲಿ ಸೆರಾಯಿ ಸಿಂಧಿ ರೊಕ್ಕ ಕೊಡೋದು ಮಾಡಬೇಡ್ರಿ. ಅವ್ರಿಗೆ ಏನರಿ ಒಂದು ವಾರ ನಡೆಯುವಂಥ ಸಂತಿ ತಂದು ಕಿತ್ತು ಕೊಡ್ರಿ, ಅದು ಒಂದು ಪ್ರಯೋಜನ ಆಗ್ತೈತಿ. ಮತ್ತು ಮುಂದೆ ಅವರಿಗೆ ಮನೆಗಳಿಲ್ಲ, ಎಷ್ಟೋ ದಿವಸ ಮನೆ ಇಲ್ಲದ ಇದಾರು, ಅವ್ರಿಗೆ ಮನೆ ಇಲ್ಲ, ಜಾಗ ಇಲ್ಲ. 40-45 ವರ್ಷ. ತಮ್ಮ ಹೆಸರು? ಇರ್ಫಾನ್ ರಶೀದ್ ತಾಂಬುಳಿ. ಇವತ್ತಿನ ದಿನ ಇಲ್ಲಿ ಭೇಟಿ ಕೊಟ್ಟಿದ್ದಾರೆ ಸರ್. ಇದರಿಂದ ಭೇಟಿ ಆಗಿದ್ದ ಕಾರಣ ಏನಂದರೆ, ಈಗಾಗಲೇ ಒಂದು ತಿಂಗಳ ಮುಂಚೆ ಬೈ ಎಲೆಕ್ಷನ್ ಅಂತ ಒಂದು ಆಗಿತ್ತು. ಸೊ ಎಮರ್ಜೆನ್ಸಿಯಾಗಿ ಅಣ್ಣಗಳು ಶಿವರಾಜಣ್ಣ, ಪ್ರತಾಪಣ್ಣ, ವಿವೇಕಣ್ಣ, ಆಮೇಲೆ ಪ್ರಣಯಣ್ಣ ಅವ್ರ ನೇತೃತ್ವದಲ್ಲಿ ಅಮರ್ ಸಂಧಿ ಅಂತ ಹೇಳಿ ಮೆಂಬರ್ಸ್ ಅವ್ರಿಗೆ ನಿಲ್ಲಿಸಿದ್ರು. ಅವಾಗ ಅಚಾನಕ ಫಿಕ್ಸ್ ಆಗಿದೆ. ಅದ ಕಾರಣ ಎಲ್ಲ ಜನರು ಯಾವುದೂ ಥರದ ಪಾಸಿಬಲ್ ಇಲ್ಲದ ಅಣ್ಣಗಳವರ ಆಶೀರ್ವಾದದಿಂದ ಈ ಕ್ಯಾಂಡಿಡೇಟ್ ನಮ್ಮದು ಐತಿ ಅಂತ ಹೇಳಿದ್ರಾಗ ಇಲ್ಲಿ ಇರುವಂಥ ಬಡ ಜನರ ಯಾವುದೂ ಥರದ ದುಡ್ಡು ಇಲ್ಲದ, ಖರ್ಚು ಮಾಡಲ್ಲದ, ಪ್ರತಿ ಸಲ ಎಲೆಕ್ಷನ್ ಟೈಮ್ಗೆ ಯಾರಾದರೂ ದಾರು ಕುಡಿಯೋಕ್ಕಾಗಲಿ, ಚೈನಿ ಮಾಡೋಕ್ಕಾಗಲಿ ಭಾಳಷ್ಟು ಜನರಿಗೆ ಯೂಸ್ ಇಲ್ಲದ ದುಡ್ಡು ಖರ್ಚು ಮಾಡ್ತಿರ್ತಾರೆ. ಬಟ್ ಅಣ್ಣ ಅವರು ಈ ಥರ ಮಾಡೋಕ್ಕೆ ಕೊಡಲಿಲ್ಲ. ಹೊಟ್ಟಿ ಪಾಲಿಗೆ ಎಲ್ಲ ಸಣ್ಣ ಚಿಕ್ಕ ಮಕ್ಕಳಿದ್ದ ಕಾರಣ ಅವ್ರಿಗೂ ಕಿಟ್ಟನ್ನು ವಿತರಣೆ ಮಾಡಬೇಕು, ಅವ್ರ ಮನೆಯಲ್ಲಿ ಅವ್ರಿಗೆ ತಿನ್ನೋಕ್ಕಾಗಲಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ಈ ಒಂದು ಕಿಟ್ಟದ ವಿತರಣೆ ಶಿವರಾಜಣ್ಣ ಪಾಟೀಲ್ ಅವ್ರ ನೇತೃತ್ವದಲ್ಲಿ ಇವತ್ತು ನಾವು ಅಣ್ಣಗಳ ಅಭಿಮಾನಿಗಳಾದ ಎಲ್ಲ ಸ್ಟೇಷನ್ ನಗರ ಟೀಮ್ ಅವರು ಬಂದು ಕಿಟ್ಗಳನ್ನು ಕೊಟ್ಟಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಮತ್ತೊಂದು ಏನಾದರೂ ಹೇಳೋಕ್ಕೇನು ಬಯಸ್ತಾರೆ ನೀವು? ಇಲ್ಲಿ ಈಗಾಗಲೇ ಹಲವಾರು ವರ್ಷ, 50-60 ವರ್ಷ ಆಯಿತು ಈ ಬಾಟ್ ಸಮಾಜದವರು ಇಲ್ಲೇ ಸ್ಥಾಪನೆ ಇದ್ದಾರು. ಆದರೂ ಯಾವುದೂ ಥರದ ಸವಲತ್ತಿಲ್ಲ, ಮನೆಗಳಿಲ್ಲ, ಕರೆಂಟ್ ಇಲ್ಲ, ಜಾಗಗಳ ಅಡಚಣೆ ಆಗಿದ್ದ ಕಾರಣ ಈ ರೋಡ್ ಮೇಲೆ ಅವ್ರು ಒಂದು ಗುಡಿಸಲು ಹಾಕಿ 50-60 ವರ್ಷ ಆಯಿತು ಇದೇ ಥರ ಅವ್ರು ಬದುಕುದು ಬಂದರು. ಯಾವುದೂ ಥರದ ಅವ್ರಿಗೆ ಸವಲತ್ತುಗಳು ಇಲ್ಲ. ಅದ ಕಾರಣ ಅಣ್ಣಾವರು ನೇತೃತ್ವದಲ್ಲಿ ಇದನ್ನು ಮೊನ್ನೆ ಚರ್ಚೆ ಆಯಿತು. ಅದಕ್ಕಾಗಿ ಇದನ್ನು ಮುಂದೆ ಮನೆಗಳ ಆಗಬೇಕು. ಮತ್ತು ಇಲ್ಲಿ ಸಾಕಷ್ಟು ಜಾಗಗಳಿದೆ ಯಾವುದು ಗಾಯರನ್ ಒಳಗೆ, ಅದರಲ್ಲಿ TC ಆಫೀಸ್ ಥರ ಅದನ್ನು ಅರ್ಜಿಗಳ ಕೊಟ್ಟು ಲೀಗಲಿ ಆಗಬೇಕಂತ ಹೇಳಿ ಅಣ್ಣಾವರು ಇದನ್ನು ಮಾತು ಹೇಳಿದರು. ಅದ ಕಾರಣ ಎಲ್ಲರಿಗೂ ಈಗಾಗಲೇ ಡಾಕ್ಯುಮೆಂಟ್ಸ್ ಎಲ್ಲ ಮಾಡೋಕ್ಕೆ ಹಚ್ಚಿ ಅರ್ಜಿಯನ್ನು ಮುಂದೆ ಕೊಡಬೇಕು ಮತ್ತು ಇವರು ಎಲ್ಲರಿಗೂ ಮನೆಗಳು ಆಗಬೇಕು, ಜಾಗಗಳು ಆಗಬೇಕಂತ ಅಣ್ಣಾವರು ಹೇಳಿದರು. ಅದಕ್ಕೆ ಈ ಸಂದರ್ಭದಲ್ಲಿ ನಾವು ಇಲ್ಲಿ ಬಂದಿದ್ದೀವಿ. ಅಜಯ್ ಭಾಟ್ ನಮ್ಮದು ಈ ಗ್ರಾಮ ಪಂಚಾಯತ್ ಸದಸ್ಯರು ಬಂದಾರ, ಈಗಿನ ರೀಸೆಂಟ್ ಸದಸ್ಯರು. ಈಗ ನಿಮಗೆ ಏನೇನು ಬೇಡಿಕೆ ಇಟ್ಕೊಂಡಿರೋ ಅವ್ರ ಮುಂದೆ? ಫಸ್ಟ್ ಬೇಡಿಕೆ ಅಣ್ಣಗಳು ಕೂಡ ಆಶೀರ್ವಾದದಿಂದ ಜಾಗದ ಬೇಡಿಕೆ ಐತೆ ಅಣ್ಣ. ಮತ್ತು ಮನೆ ಜಾಗ ಆಯ್ತು, ಮನೆ ಹಾಕೋಣ, ಮತ್ತು ನೀರಿಂದು, ಕರೆಂಟದು ಎಲ್ಲ ಸಮಸ್ಯೆ ಭಾಳ ಐತಿ. ಇಲ್ಲೆಲ್ಲ ನೋಡ್ರು ನಾವು ಇಷ್ಟು ದಿವಸ ಆಯ್ತು, 50 ವರ್ಷ ಆಯ್ತು ಇಲ್ಲೇ ಇದೀವಿ ಸರ. ಮತ್ತು ಹೊಳ್ಳಿ ಎಲ್ಲ ಗಾನಿ ಸಂಬಂಧ ಎಲ್ಲ ಹುಡುಗರು ಬಗ್ಗರು ಎಲ್ಲ ಭಾಳ ಕಸಾರಿಗೆ ಬೀಳ್ತಾರೆ. ನಾವೀಗ 1-2 ತಿಂಗಳಾತು ರೀ ಇರ್ಫಾನನ್ನಾಗ, ಶಿವರಾಜನ್ನಾಗ್ರಿ ಭೇಟಿಯಾಗಿ, ವಿವೇಕಣ್ಣಾಗ ಭೇಟಿಯಾಗಿ ಹಿಂಗೆಲ್ಲ ಇದು ಮಾಡಿದ್ದೀವಿ ರೀ. ಈಗೆಲ್ಲ ಓಡಾಡಿ ಕೇಸಿ ಅದೆಲ್ಲ ಮಾಡ್ಕೋತೀವಿ ರೀ. ನೀವು ಒಟ್ಟು ನೋಡಿ ಇದು ಮಾಡಿ ನಮಗೆ ಜಾಗದತ್ತ ವ್ಯವಸ್ಥೆ ಮಾಡಬೇಕು. ಅಮರ್ ಸನದಿ ಅಂತ. ಸೊ ಮೊನ್ನೆ ತಾನೇ ಒಂದು ಉಪಚುನಾವಣೆಯಲ್ಲಿ ನಿಡಗುಂದಿ ಗ್ರಾಮ ಪಂಚಾಯಿತಿಯ ವಾರ್ಡ್ ನಂಬರ್ 8ರಲ್ಲಿ ಉಪಚುನಾವಣೆಯಲ್ಲಿ ನನ್ನನ್ನು ಆರಿಸಿ ತಂದಂಥ ಇಲ್ಲಿ ನನ್ನ ಬಂಧು ಬಳಗದವರು ಹಾಗೂ ಗುರು ಹಿರಿಯರ ಆಶೀರ್ವಾದದಿಂದ ನಾವು ಒಂದು ಆಯ್ಕೆಯಾಗಿದ್ದೇವೆ ಸದಸ್ಯರಾಗಿ. ಸೊ ಇವತ್ತಿನ ದಿನ
ಶಿವರಾಜಣ್ಣ ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಕಿಟ್ಗಳ ವ್ಯವಸ್ಥೆಯನ್ನು ಈ ಒಂದು ಬಾಟರ ಈ ಒಂದು ಏರಿಯಾದಲ್ಲಿ ಮಾಡಲಾಯಿತು. ಸೊ ಅದೇ ಒಂದು ಸಂದರ್ಭದಲ್ಲಿ ಕಿಟ್ ಕೊಡುವ ಸಂದರ್ಭದಲ್ಲಿ ನನ್ನ ಒಂದು ಕಣ್ಣಿಗೆ ಬಿದ್ದಂತಹ ಇವರ ಪಾಪ ಒಂದು ಜೋಪಡಿಗಳು ಹಾಗೂ ನೀರಿನ ವ್ಯವಸ್ಥೆ, ಲೈಟ್ಗಳ ವ್ಯವಸ್ಥೆ ಕೂಡ ಇಲ್ಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಅವರನ್ನು ಕೇಳಿದಾಗ ಅವರು ಏನಂತ ಹೇಳ್ತಾರೆ ಅಂದರೆ, ಸುಮಾರು 45 ವರ್ಷಗಳಿಂದ ನಾವು ಇಲ್ಲಿ ವಾಸಿಸುತ್ತಿದ್ದೇವೆ, ನಮಗೆ ವೋಟಿಂಗ್ ಕಾರ್ಡು ಹಾಗೂ ಈ ಒಂದು ರೇಷನ್ ಕಾರ್ಡು ಬಿಟ್ಟರೆ ನಮ್ಗೆ ಯಾವುದೇ ರೀತಿಯಾದ ನಮಗೆ ಸ್ಥಳಗಳು ಇಲ್ಲ, ನಮಗೆ ನೀರಿನ ವ್ಯವಸ್ಥೆ ಇಲ್ಲ. ನಾವು ನೀರು ತರಬೇಕಾದ್ರೆ ಒಂದು 10 ರಿಂದ 15 ರೂಪಾಯಿ ಒಂದು ಕೊಡಕ್ಕೆ ನಾವು ನೀರನ್ನು ಬೆಲೆಯನ್ನು ಕೊಡಬೇಕು. ಒಂದು ಮೊಬೈಲ್ ಚಾರ್ಜನ್ನು ಹಾಕಬೇಕಾದರೂ ಕೂಡ ನಾವು 10 ರೂಪಾಯಿಗಳನ್ನು ಕೊಡಬೇಕಂತ ಈ ಒಂದು ಸಂದರ್ಭದಲ್ಲಿ ಈ ಜನ ಹೇಳಿದ್ದಾರೆ. ಇವರ ಒಂದು ಬೇಡಿಕೆಯನ್ನು ನಾನು ಆದಷ್ಟು ಬೇಗ ಅಂದರೆ ಮುಂಬರುವ ದಿನಗಳಲ್ಲಿ ಇವರ ಒಂದು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟು ಇವರ ಬೇಡಿಕೆಯನ್ನು ನಿವಾರಿಸುತ್ತೇನೆ ಅಂತ ಈ ಮೂಲಕ ಹೇಳ್ತೀನಿ. ಸಂಜೆ ಅವರು ಈಗ ರೀಸೆಂಟಾಗಿ ನಿಮ್ಮಲ್ಲಿ ಆರ್ಚ್ ಬಂದವರು ವಾರ್ಡ್ ನಂಬರ್ 8ಗೆ. ಈಗ ಏನೇನು ಕೊಟ್ಟಾರ ಮೇಡಮ್? ಇಲ್ಲೇ ಈಗ ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ. ಈಗ ನಮ್ಮ ಜಾಗ ಸಿಗ್ತೈತಿ ಅಂತ ಹೇಳಿ ನಮ್ಗೆ ಅದ ಸಮಸ್ಯೆ ಮಾತಾಡ್ತಾರೆ. ಈಗ ನಿಮ್ಮ ಸಮಸ್ಯೆ ಏನೇನು ಹೇಳ್ಕೊಟ್ಟವ್ರಿ ನೀವು? ನೀರಿಲ್ರಿ, ನಾವು ನೀರು ತಗೋತೀವಿ, ನಮ್ಗೆ ಇರಾಕ ಜಾಗ ಇಲ್ಲ, ಅಡುಗೆ ಜಾಗ ನೀರು ಕೊಂಡು ತಗೋತೀರಿ ನೀವು? ಈಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತೇನೆ ಅಂದಾರ ಅವ್ರ? ನಮ್ಗೆ ಜಾಗನ ಬೇಕು. ಈಗೆಲ್ಲ ನೀರು ಹಂಗಾರೆ ನಾವು ಕುಡ್ಕೋದಿಲ್ಲ, ಇರು ವ್ಯವಸ್ಥೆ ಮಾಡ್ತೇವೆ. ನಮ್ಗೆ ಮೊದಲು ಜಾಗ ತೋರಿಸಿದ್ರೆ ಜಾಗ ಕೊಡ್ತೇವೆ. ಜಾಗ ಈಗ ಕೊಡ್ತೇವೆ ಅಂತ ಹೇಳಿದಾರೆ. ಹಾಂ.